ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಂಜುಳಾ ಗೌಡ ಮಾತಾಡ್ತಾ ಇರೋದು. ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನನ್ನ ಹೇರ್ ಕಲರು ತುಂಬಾ ಲೈಟ್ ಆಗಿದೆ, ತುಂಬಾ ಶೇಡ್ ಆಗಿದೆ. ಅದಕ್ಕೆ ಹೇರ್ ಕಲರ್ ಮಾಡಬೇಕು ಅಂತ ಅಂದ್ಬಿಟ್ಟು ಅನ್ಕೋತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಮನೆಯಲ್ಲೇ ಕೂತು ಹೇಗೆ ಹೇರ್ ಕಲರ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ನೋಡೋಣ. ಈಗ ನಾನು ಸ್ಟ್ರೀಕ್ಸ್ ಅವ್ರದ್ದು ಹೇರ್ ಕಲರ್ ತೊಗೊಂಡಿದ್ದೀನಿ, ಲೈಟ್ ಬ್ರೌನ್ ಕಲರು. ಅದ್ರ ಬಾಕ್ಸಲ್ಲಿ ಏನೇನಿದೆ ಅಂತ ಬನ್ನಿ ನೋಡೋಣ. ಆ ಬಾಕ್ಸ್ನಲ್ಲಿ 2 ಥರ ಬಾಕ್ಸ್ ಕೊಟ್ಟಿದ್ದಾರೆ. ಸ್ಟೆಪ್ 1, ಸ್ಟೆಪ್ 2 ಅಂತ ಹೇಳ್ಬಿಟ್ಟು. ಸ್ಟೆಪ್ 1 ಬಂದು ಪ್ರೀ ಲೈಟ್ನಿಂಗ್ ಮಾಡೋದಕ್ಕೆ. ನಾನು ಪ್ರೀ ಲೈಟ್ನಿಂಗ್ ಮಾಡ್ತಾಯಿಲ್ಲ. ಆಲ್ರೆಡಿ ನನ್ನ ಹೇರು ಲೈಟ್ ಕಲರ್ ಆಗಿರೋದ್ರಿಂದ ನಾನು ಪ್ರೀ ಲೈಟ್ನಿಂಗ್ ಮಾಡ್ತಾಯಿಲ್ಲ. ಬರೀ ಹೇರ್ ಕಲರ್ ಮಾತ್ರ ಮಾಡ್ತಾಯಿದ್ದೀನಿ. ಸ್ಟೆಪ್ 2ನಲ್ಲಿ ಹೇರ್ ಕಲರ್ಗೆ ಮಾಡುವಂಥದ್ದು ಏನೇನು ಬೇಕು ಅನ್ನೋದು ಕೊಟ್ಟಿರ್ತಾರೆ. ಬನ್ನಿ ಏನೇನಿದೆ ಅಂತ ನೋಡೋಣ. ಬಾಕ್ಸ್ ಒಳಗಡೆ ನಿಮಗೆ ಒಂದು ಡೆವಲಪರ್ ಕೊಟ್ಟಿರ್ತಾರೆ. ನೋಡಿ, ಡೆವಲಪರ್ ಕೊಟ್ಟಿದ್ದಾರೆ. ಅದು 20 ವ್ಯಾಲ್ಯೂಮ್ದು ಒಂದು ಡೆವಲಪರ್. ಹಾಗೆ ಒಂದು ಕ್ರೀಮ್ ಕಂಡೀಷನರ್ ಕೊಟ್ಟಿದ್ದಾರೆ. ಹಾಗೆ ಒಂದು ಕ್ರೀಮ್ ಕೊಟ್ಟಿರ್ತಾರೆ, ಕಲರ್ ಕ್ರೀಮ್ ಕೊಟ್ಟಿರ್ತಾರೆ. ನಾನು ಈ ಕ್ರೀಮ್ನ ಯೂಸ್ ಮಾಡಿ ಇವಾಗ ಹೇರ್ ಕಲರ್ ಮಾಡ್ಕೊತಾ ಇದ್ದೀನಿ. ನನಗೆ ಹೇರ್ ಕಲರ್ ಮಾಡೋದ್ರೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನಾನು ಆವಾಗವಾಗ ಹೇರ್ ಕಲರ್ ಮಾಡ್ತಾ ಇರ್ತೀನಿ. 3-4 ಮಂತ್ಸ್ಗೊಂದ್ಸಲ ಹೇರ್ ಕಲರ್ ಮಾಡ್ತೀನಿ. ಈಗಾಗಲೇ ತುಂಬ ದಿವಸ ಆಗಿತ್ತು ಹೇರ್ ಕಲರ್ ಮಾಡಿರಲಿಲ್ಲ. 6 ಮಂತ್ ಆಗಿತ್ತು ಅನಿಸುತ್ತೆ. ಹಾಗಾಗಿ ಇವಾಗ ಹೇರ್ ಕಲರ್ ಮಾಡ್ತಾಯಿದ್ದೀನಿ. ನಾನು ರೂಟಿಗೆ ಟಚಪ್ ಮಾಡ್ತಾಯಿಲ್ಲ, ನಾನು ಹೇರ್ ಲೆಂತಿಗೆ ಹೇರ್ ಕಲರ್ ಹಾಕ್ತಾಯಿದ್ದೀನಿ. ಹಾಗಾಗಿ ನಾನು ವ್ಯಾಲ್ಯೂಮ್ 3 ಅನ್ನೋದನ್ನು ತೊಗೋತಾ ಇದ್ದೀನಿ. ಬಾಕ್ಸ್ 1ನಲ್ಲಿ ವ್ಯಾಲ್ಯೂಮ್ 3 ಅನ್ನೋದು ಇರುತ್ತೆ ಡೆವಲಪರು. ಆ ಡೆವಲಪರ್ ಯೂಸ್ ಮಾಡಿ ನಾನು ಹೇರ್ ಕಲರ್ ಮಾಡ್ಕೋತಾ ಇದ್ದೀನಿ. ನೀವೇನಾದರೂ ರೂಟಿಗೆ ಟಚಪ್ ಮಾಡ್ಕೊಳ್ಳೋ ಹಾಗಿದ್ದರೆ ದಯವಿಟ್ಟು 20 ವ್ಯಾಲ್ಯೂಮ್ನೇ ಯೂಸ್ ಮಾಡಿ. 30 ವ್ಯಾಲ್ಯೂಮ್ ಯಾವುದೇ ಕಾರಣಕ್ಕೂ ಯೂಸ್ ಮಾಡಿಬಿಡಿ. 30 ವ್ಯಾಲ್ಯೂಮ್ ಏನಿದ್ರೂ ಲೆಂತಿಗೆ ಮಾತ್ರನೇ ಅಪ್ಲೈ ಮಾಡಬೇಕು. ಹಾಗಾಗಿ ನಾನು ಇವಾಗ 30 ವ್ಯಾಲ್ಯೂಮ್ ಮತ್ತು ಕ್ರೀಮ್ ಮಿಕ್ಸ್ ಮಾಡಿ ಹೇರ್ ಕಲರ್ ಮಾಡ್ತಾಯಿದ್ದೀನಿ. ಹಾಗೆ ಎಲ್ಲರೂ ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಹೇಳಿ ಫ್ರೆಂಡ್ಸ್. ಯಾವ ಊರಿಂದ ನಿಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನೀವು ಡೆವಲಪರ್ನ ಅಲ್ಲಿ ನಿಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರೋ ಹಾಗೆ 1:1 ಅಳತೆನಲ್ಲಿ ನೀವು ಹಾಕ್ಕೋಬೇಕಾಗತ್ತೆ ಕ್ರೀಮ್ ಮತ್ತು ಡೆವಲಪರ್ನ. ಬಟ್ ನಾನು ಯಾವಾಗಲೂ ರೆಗ್ಯುಲರಾಗಿ ಮಾಡೋದ್ರಿಂದ ಒಂದು ಅಳತೆನಲ್ಲಿ ನನಗೆ ಗೊತ್ತಿರೋದ್ರಿಂದ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಒಂದು 10 ಸೆಕೆಂಡ್ಸ್ ಆದರೂ ನೀವು ಕ್ರೀಮ್ ಮತ್ತು ಡೆವಲಪರ್ನ ನೀಟಾಗಿ ಲಮ್ಸ್ ಇಲ್ದಂಗೆ ಮಿಕ್ಸ್ ಮಾಡಬೇಕು. ಅದು ಕ್ರೀಮಿ ಥರ ಹಾಕಬೇಕು. ಆ ರೀತಿಯಾಗಿ ನೀವು ಮಿಕ್ಸ್ ಮಾಡಬೇಕಾಗತ್ತೆ. ಮಿಕ್ಸ್ ಮಾಡಿದ ನಂತರ ನಿಮ್ಮ ಹೇರ್ನ 2 ಪಾರ್ಟಿಷನ್ ಆಗಿ ಮಾಡ್ಕೊಳ್ಳಿ. 2 ಪಾರ್ಟಿಷನ್ ಆಗಿ ನೀವು ಮಾಡಿಕೊಂಡು ನೀವು ಬ್ಯಾಕ್ ಸೈಡ್ ಹೇರಿಂದ ಸ್ವಲ್ಪನೇ ಹೇರ್ ತೊಗೊಂಡು ಮಿಕ್ಕಿದ ಹೇರ್ನ ನಾನು ಟೈ ಮಾಡ್ಕೊತಾ ಇದ್ದೀನಿ. ಈ ಥರ ಬ್ಯಾಕ್ ಸೈಡ್ ಹೇರ್ನ ಸ್ವಲ್ಪ ತೊಗೋತಾ ಇದ್ದೀನಿ. ತೊಗೊಂಡು ಮಿಕ್ಕಿದ ಹೇರ್ನ ಟೈ ಮಾಡ್ತೀನಿ. ಈ ಥರ ಟೈ ಮಾಡಿ ಆ ಸ್ವಲ್ಪ ಹೇರಿಗೆ ನಾನು ಲೆಂತಿಗೆ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಗ್ಲೌಸ್ ಹಾಕೋದೇ ಮರ್ತೋಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಇದು ಯಾವಾಗಲೂ ಮಾಡ್ಕೊಳ್ಳೋದ್ರಿಂದ ಇದು ನಂದು ಹಳೆಯ ಗ್ಲೌಸು, ಹೊಸದಲ್ಲ. ನೀವು ನೋಡ್ತಾ ಇದ್ದೀರಾ, ಆಲ್ರೆಡಿ ಅದು ಕಲರ್ ಆಗಿದೆ. ಹೀಗೆ ಸ್ವಲ್ಪನೇ ಹೇರ್ ತೊಗೊಂಡು ನೀವು ಅಪ್ಲೈ ಮಾಡಬೇಕಾಗತ್ತೆ. ಕ್ರೀಮ್ ನೋಡಿ ಹೇಗೆ ಕಲರ್ ಚೇಂಜ್ ಆಗಿದೆ ಅಂತಂದ್ಬಿಟ್ಟು. ನೀಟಾಗಿ ವೈಲೆಟ್ ಕಲರ್ ಆಗಿಬಿಟ್ಟಿದೆ, ಪರ್ಪಲ್ ಕಲರ್ ವೈಲೆಟ್ ಕಲರ್ ಥರ ಬಂದ್ಬಿಟ್ಟಿದೆ. ಈ ಥರ ಸ್ವಲ್ಪನೇ ಕೂದಲಿಗೆ ನೀವು ಕಲರ್ ಅಪ್ಲೈ ಮಾಡ್ತಾ ಬರಬೇಕು. ನೀಟಾಗಿ ಕಲರ್ ಅಪ್ಲೈ ಮಾಡಿ ನೀಟಾಗಿ ಅದನ್ನು ಒಂದು ಕೋಟಿಂಗ್ ಆಗೋ ಥರ ಅಪ್ಲೈ ಮಾಡಬೇಕು. ನೀಟಾಗಿ ಮಲ್ಸಿಫೈ ಮಾಡಿ ಹೇರಿಗೆ ಕ್ಲೀನಾಗಿ ಅಪ್ಲೈ ಮಾಡಬೇಕಾಗತ್ತೆ. ಕ್ಲೀನಾಗಿ ಅಪ್ಲೈ ಮಾಡಿ ಇದೇ ಥರನೇ 2 ಕಡೆ ಪಾರ್ಟಿಷನ್ ತೊಗೊತಾ ಇದ್ದೀನಿ. ಒಂದೇ ಕಡೆ ಮಾಡಿಬಿಟ್ಟು ಇನ್ನೊಂದು ಕಡೆ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್.
ಕಲರ್ ನಿಮಗೆ ಬೇರೆ ಬೇರೆ ಕಲರ್ ಬಂದುಬಿಡುತ್ತೆ. ಸೊ ಸೇಮ್ ಟೈಮಿಂಗ್ಸಲ್ಲೇ ಎಲ್ಲ ಕೂದಲು ಒಂದೇ ಕಲರ್ ಆಗಬೇಕಲ್ಲ, ಹಾಗಾಗಿ ಎರಡೂ ಕಡೆ ಪಾರ್ಟಿಷನ್ ಮಾಡಿಕೊಂಡು, ಕ್ಲಿಪ್ ಸರಿಯಾಗಿ ಹಾಕ್ಕೊಂಡಿಲ್ಲ ಅನಿಸುತ್ತೆ, ನಾನು ಡಿಸ್ಟರ್ಬ್ ಮಾಡ್ತಾಯಿದೆ. ಎರಡೂ ಕಡೆ ಪಾರ್ಟಿಷನ್ ತೊಗೊಂಡು ಮತ್ತು ಇನ್ನೊಂದು ಕಡೆ ಬ್ಯಾಕ್ ಸೈಡ್ ಹೇರ್ನ ತೊಗೊಂಡು ಕಲರ್ ಅಪ್ಲಿಕೇಶನ್ ಮಾಡಬೇಕು. ನಾವೇ ಹೇರ್ ಕಲರ್ ಮಾಡ್ಕೊಳ್ಳೋದ್ರಿಂದ ಇದೆಲ್ಲ ಸ್ವಲ್ಪ ಆಗ್ತಾ ಇರುತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಬಟ್ ಓಕೆ ಅಲ್ವಾ, ಪಾರ್ಲರಿಗೆ ಹೋಗಿ ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟು ನೀವು ವೆಯ್ಟ್ ಮಾಡಿ ಟೈಮ್ ತೊಗೊಂಡು ಹೇರ್ ಕಲರ್ ಮಾಡಿಸೋದು ಬದಲು ನೀವು ಸ್ವಲ್ಪ ಮನೆಯಲ್ಲೇ ಈ ಥರ ಎಲ್ಲ ಟ್ರೈ ಮಾಡ್ಬೋದು. ಇದೇನಿದ್ರು ಬೇಸಿಕ್ಕು ಗೊತ್ತು. ಪಾರ್ಲರಿಗೆ ಹೋಗಿ ಮಾಡಿದ್ರೆ ಇನ್ನೂ ಬೇರೆ ಬೇರೆ ಥರ ಎಲ್ಲ ಇರುತ್ತೆ, ಕಲರಿಂಗು ಮಾಡ್ಕೋಬೋದು. ಆದರೆ ಮನೆಯಲ್ಲಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಈಸಿ ಆಗುತ್ತೆ. ನಿಮಗೆ ಮನೇಲಿ ಕಲರ್ ಮಾಡ್ಕೊಳ್ಳೋದಕ್ಕೆ ಎಲ್ಲರಿಗೂ ಪಾರ್ಲರಿಗೆ ಹೋಗಿ ಕಲರ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಲ್ಲ, ಹಾಗಾಗಿ ಇದು ಬೆಸ್ಟ್ ಮೆಥಡ್. ಬಟ್ ಸ್ಟ್ರೀಕ್ಸ್ ಅವರು ನಿಮಗೆ ತುಂಬ ಕ್ರಿಟಿಕಲ್ ಅಂತ ಏನಿರಲ್ಲ, ತುಂಬ ಈಸಿ ಮೆಥಡಲ್ಲಿ ನಿಮಗೆ ಅದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಅದನ್ನು ನೋಡ್ಕೊಂಡು ಆರಾಮಾಗಿ ನೀವು ಹೇರ್ ಕಲರ್ ಮಾಡ್ಬೋದು. ನೋಡಿ ಮಾಡ್ತಾಯಿದ್ದೀನಿ. ಹೇರ್ ಕಲರ್ ಸ್ಮೆಲ್ ಅಂದ್ರೇ ಆಗಲ್ಲ, ಹಾಗಾಗಿ ನೋಡಿ ಹೇರ್ ಕಲರ್ ಈ ಥರ ಸ್ವಲ್ಪ ಸ್ವಲ್ಪನೇ ತೊಗೊಂಡು ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ನಾನು ಸಾಮಾನ್ಯವಾಗಿ ರೂಟಿಗೆ ಬ್ರೌನ್ ಕಲರ್ ಹಾಕ್ತೀನಿ, ಹಾಗಾಗಿ ಇಲ್ಲಿ ರೂಟಿಗೆ ನಾನು ಅಪ್ಲೈ ಮಾಡ್ತಾಯಿಲ್ಲ. ಡಾರ್ಕ್ ಬ್ರೌನ್ ಕಲರ್ ರೂಟಿಗೆ ಅಪ್ಲೈ ಮಾಡ್ತೀನಿ, ಹಾಗಾಗಿ ನಾನು ಇಲ್ಲಿ ರೂಟಿಗೆ ಅಪ್ಲೈ ಮಾಡ್ತಾಯಿಲ್ಲ, ಓನ್ಲಿ ಲೆಂತಿಗೆ ಅಪ್ಲೈ ಮಾಡ್ತಾಯಿದ್ದೀನಿ. ನೋಡಿ ಹೀಗೆ ಸ್ವಲ್ಪ ಸ್ವಲ್ಪನೇ ಹೇರ್ ತೊಗೊಂಡು ನೀವು ಅಪ್ಲೈ ಮಾಡಬೇಕಾಗತ್ತೆ. ಹೀಗೆ ಪೂರ್ತಿ ಕೂದಲಿಗೂ ನೀವು ಅಪ್ಲೈ ಮಾಡಬೇಕು. ಸ್ವಲ್ಪ ಸ್ವಲ್ಪನೇ ಪಾರ್ಟಿಷನ್ ತೊಗೊಂಡು ಪೂರ್ತಿ ಕೂದಲಿಗೂ ನೀವು ಅಪ್ಲೈ ಮಾಡಬೇಕು. ನೀಟಾಗಿ ನೋಡಿ ಎಲ್ಲನೂ ಮಾಡಿದೆ, ಇವಾಗ ಎಲ್ಲ ಆಗಿದೆ. ನೀಟಾಗಿ ಮಾಡಿ, ಇದಕ್ಕೆ ಟೈಮ್ ಹಿಡಿಯುತ್ತೆ, ಆದರೂ ಪರವಾಗಿಲ್ಲ, ಮಾಡಬೇಕಾಗತ್ತೆ. ನೋಡಿ ಪೂರ್ತಿ ಕೂದಲಿಗೂ ನಾನು ಅಪ್ಲೈ ಮಾಡಿದ್ದೀನಿ, ಲೆಂತಿಗೆ ಅಪ್ಲೈ ಮಾಡಿದ್ದೀನಿ. ಹೀಗೆ ಅಪ್ಲೈ ಮಾಡಿ ನೀಟಾಗಿ ಬ್ಯಾಕ್ ಸೈಡ್ಗೆ ಟೈ ಮಾಡ್ಕೋಬೇಕು. ಸ್ವಲ್ಪ ಉಳಿದಿತ್ತು ಕಲರ್ ಅನಿಸುತ್ತೆ, ಅದನ್ನು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ, ಅದನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೋಡಿ ಬ್ರಷಲ್ಲಿರೋ ಹೇರ್ ಕಲರ್ನೂ ಬಿಡ್ತಾಯಿಲ್ಲ, ನಾನು ಎಲ್ಲನೂ ತೊಗೋತಾ ಇದ್ದೀನಿ. ಓಕೆ, ಎಲ್ಲನೂ ಈ ಥರ ಅಪ್ಲೈ ಮಾಡಿ ನೀಟಾಗಿ ಒಂದು ಟೈ ಮಾಡಿ ಬ್ಯಾಕ್ಗೆ ಒಂದು 45ರಿಂದ 50 ನಿಮಿಷ ಹೇರ್ ಕಲರ್ನ ಹಾಗೆ ಬಿಟ್ಬಿಡಬೇಕು. ನೋಡಿ ನೀಟಾಗಿ ಟೈ ಮಾಡಿ ಹಾಗೆ ಬಿಡ್ತಾ ಇದ್ದೀನಿ. 40ರಿಂದ 45 ನಿಮಿಷ ಹೀಗೆ ಟೈ ಮಾಡಿ ಕೂದಲನ್ನ ಒಂದು ನಾಟ್ ಹಾಕಿ ಬಿಟ್ಬಿಡಬೇಕು. ಓಕೆ ಫ್ರೆಂಡ್ಸ್, ಈ ಥರ ಎಲ್ಲ ಕೂದಲು ನೀಟಾಗಿ ಟೈಮ್ ಮಾಡಿ 45 ಮಿನಿಟ್ಸ್ ಆದಮೇಲೆ ನೋಡಿ ಹೇರ್ ವಾಶ್ ಮಾಡಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಒಳ್ಳೆ ಕಲರ್ ಬಂದಿದೆ ಅಲ್ಲ, ಲೈಟ್ ಬ್ರೌನ್ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಚಾಕ್ಲೇಟ್ ಕಲರ್ ಥರ.